ಓಂ ಶಾಂತಿ. ಗುಡ್ ಮಾರ್ನಿಂಗ್, ಶುಭೋದಯ. ಕಳೆದ ಕೆಲವೊಂದು ದಿನಗಳಿಂದ ನಾವು ಈಶ್ವರನಿಂದ ಸಿಗುವಂತಹ ಸತ್ಯ ಆತ್ಮಿಕ ಜ್ಞಾನವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆ ಒಂದು ಶ್ರೇಷ್ಠ ಕಾರ್ಯಕ್ಕಾಗಿ ತಾವೆಲ್ಲರೂ ಕೂಡ ಪ್ರತಿದಿನ ವಿಜ್ಞಾನದ ಸಾಧನದ ಮೂಲಕ ಭಾಗವಹಿಸ್ತಾ ಇದ್ದೀರಿ. ಇವತ್ತು ಕೂಡ ಖುಷಿಯಿಂದ, ಆನಂದದಿಂದ, ಪ್ರೀತಿಯಿಂದ, ಮನಸ್ಪೂರ್ವಕವಾಗಿ ಇವತ್ತು ಈ ಒಂದು ಈಶ್ವರನ ಜ್ಞಾನ ಮಾಲಿಕೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಭಗವಂತನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ನಿಮಗೊಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ. ಕೇಳಿರುವಂತಹ ಪಾಠವನ್ನು ರಿವಿಷನ್ ಮಾಡೋಣ. ನೀವೆಲ್ಲ ಯಾರು ಉತ್ತರ ಕೊಡಿ. ಆಡಿಯೋ ಆನ್ ಮಾಡಿಬಿಟ್ಟು. ವಿಜಯಲಕ್ಷ್ಮಿ ಅಕ್ಕವರೇ ಆಡಿಯೋ ಆನ್ ಮಾಡಿ. ವಿಜಯಲಕ್ಷ್ಮಿ ಅಕ್ಕ, ಕೃಷ್ಣಣ್ಣ, ಯಾರೆಲ್ಲ ಹೊಸಬ್ರು ಬಂದಿದ್ದೀರಿ. ವೇದಕ್ಕ, ಶ್ವೇತಕ್ಕ, ಮಧುವಣ್ಣ, ಪದ್ಮಕ್ಕ, ನೀವೆಲ್ಲ ಯಾರು? ಯಾರು ಮಾತಾಡ್ತಾ ಇಲ್ಲ? ಯಾರು ತಾವು? ನೀವೆಲ್ಲ ಆತ್ಮ. ಸರಿ. ನಿಮ್ಮ ಹತ್ರ ಯಾವ್ಯಾವ ಸಾಧನಗಳಿದ್ದಾವೆ ಕರ್ಮವನ್ನ ಮಾಡ್ಲಿಕ್ಕೆ? ಶರೀರ, ತನು, ಮನ, ಧನ, ಜನ. ಅದ್ರ ಬಗ್ಗೆ ನಾವೇನ್ ಮಾಡಿದೀವಿ? ಮೊನ್ನೆ ಚರ್ಚೆಯನ್ನ ಮಾಡಿದೀವಿ. ಓಕೆ. ಪ್ರಶ್ನೆ, ನಿಮ್ಮ ಹತ್ರ ಮನಸ್ಸಿದೆಯೋ ಇಲ್ವೋ? ಇದೆ. ಆ ಮನಸ್ಸು ಯಾರ್ದು? ಆತ್ಮದು. ಅಂದ್ರೆ ನಿಮ್ದು. ನೀವು ಆತ್ಮ, ಮನಸ್ಸು ನಿಮ್ದು. ನಿಮ್ಮ ಹತ್ರ ಒಂದು ಶರೀರ ಇದೆಯಲ್ಲ, ಅದು ಯಾರ್ದು? ನಿಮ್ಮ ಹತ್ರ ಏನು ದೇಹ ಇದೆ, ಶರೀರ ಇದೆ, ಅದು ಯಾರ್ದು? ನನ್ನ ಶರೀರ ಹೇಳ್ತೀರೋ ಬೇರೆಯವ್ರ ಶರೀರ ಅಂತ ಹೇಳ್ತೀರೋ? ನನ್ನ ಶರೀರ. ಆ ಶರೀರದ ಮೂಲಕ ನೀವು ನೋಡ್ತೀರೋ ಬೇರೆಯವ್ರು ನೋಡ್ತಾರೋ? ನಾವೇ. ನೀವು ಮಾತಾಡ್ತಿರೋ ಬೇರೆಯವ್ರು ಮಾತಾಡ್ತಾರೋ? ನಾವೇ. ನೀವು ಕೆಲಸ ಮಾಡ್ತಿರೋ ಬೇರೆಯವ್ರು ಕೆಲಸ ಮಾಡ್ತಾರೋ? ಆದ್ಮೇಲೆ ಶರೀರ ಯಾರ್ದಾಯ್ತು? ನಂದು. ನನ್ನದು. ಓಕೆ. ನೀವು ಆತ್ಮ, ನಿಮ್ಮ ಶರೀರ. ಸರಿ. ನಿಮ್ಮ ಹತ್ರ ಎಷ್ಟು ಕೈ ಇದೆ? ಎರಡು ಕೈ. ಕಾಲೆಷ್ಟಿದೆ? ಎರಡು. ಬಾಯಿ ಎಷ್ಟಿದೆ? ಒಂದು. ಮನಸ್ಸೆಷ್ಟಿದೆ? ಒಂದು. ಕೈ ಯಾರ್ದು? ನನ್ನದು. ಕಾಲು ಯಾರ್ದು? ಸರಿ. ಕೈ ನಿಮ್ಮ ಮಾತು ಕೇಳತ್ತಾ? ಕೇಳತ್ತೆ. ಯಾವಾಗ್ಲೂ ಕೇಳತ್ತಾ? ಕೇಳತ್ತೆ. ಕಸ ಗುಡ್ಸು ಅಂದ್ರೆ ಗುಡಿಸತ್ತೆ, ಪಾತ್ರೆ ಎತ್ತು ಅಂದ್ರೆ ಎತ್ತತ್ತೆ, ಚಿಕ್ಕ ಮಕ್ಕಳಿಗೆ ಏಟ್ ಕೊಡು ಅಂದ್ರೆ ಕೊಡತ್ತೆ. ಮಾಡತ್ತ ಮಾಡಲ್ವ? ಬರೆಯೋ ಅಂದ್ರೆ ಬರೆಯತ್ತೆ. ಸರಿ. ಕಾಲ್ ನಿಮ್ ಮಾತು ಕೇಳತ್ತಾ? ಕೇಳತ್ತೆ. ಕಾಲು ಯಾರ್ದು? ನನ್ನದು. ಸರಿ. ನೀವ್ ಯಾರು? ಆತ್ಮ. ನಿಮ್ಮ ಪಕ್ಕದಲ್ಲಿ ಮನಸ್ಸಿದ್ಯೋ, ಕೈ ಕಾಲಿದಾವೋ? ಕೈ ಕಾಲಿದೆ, ಮನಸ್ಸು ಇದೆ. ಪಕ್ಕದಲ್ಲಿ ಕಾಣೋದಿಲ್ಲ. ಸರಿ. ಆತ್ಮನ ಪಕ್ಕದಲ್ಲಿರೋದು, ಮೊದಲು ಪಕ್ಕದಲ್ಲಿರೋದು ಮನಸ್ಸು, ಕೈ ಕಾಲು? ಮನಸ್ಸು. ಆತ್ಮ ಎಲ್ಲಿದೆ? ಭ್ರಕುಟಿ ಅಲ್ವಾ? ಆತ್ಮನ ಪಕ್ಕದಲ್ಲಿರೋದು ಮನ, ಬುದ್ಧಿ, ಸಂಸ್ಕಾರ, ಆಮೇಲೆ ಶರೀರ, ಆಮೇಲೆ ಧನ, ಆಮೇಲೆ ಪ್ರಪಂಚ, ಅಲ್ವಾ? ಈಗ ಮನಸ್ಸು ಯಾರ್ದು? ನನ್ನದು. ನಿಮ್ ಮನಸ್ಸು ನಿಮ್ ಮಾತು ಕೇಳತ್ತಾ? ಕೇಳತ್ತೆ. ಪಕ್ಕ ಕೇಳಲ್ಲ. ಒಬ್ರು ಕೇಳತ್ತೆ ಅಂತ ಹೇಳ್ತಾರೆ, ಒಬ್ರು ಕೇಳಲ್ಲ ಅಂತ ಹೇಳ್ತಾರೆ. ಯಾವಾಗ್ಲೂ ಕೇಳತ್ತಾ? ಯಾವಾಗ್ಲೂ ಕೇಳಲ್ಲ, ಒಂದೊಂದ್ಸರಿ ಕೇಳತ್ತೆ, ಒಂದೊಂದ್ಸರಿ ಕೇಳೋದಿಲ್ಲ. ಮನಸ್ಸು ಯಾರ್ದು? ನಮ್ಮದೇ. ಕೈ ಯಾರ್ದು? ಕೈ ಯಾವಾಗ್ಲೂ ಕೇಳತ್ತಾ? ಮನಸ್ಸು ಹೇಳಿದ್ರೆ ಕೇಳುತ್ತೆ. ಕೈ ಯಾವಾಗ್ಲೂ ನಿಮ್ ಮಾತು ಕೇಳತ್ತಾ? ಕೇಳತ್ತೆ. ಮನಸ್ಸು ಯಾವಾಗ್ಲೂ ನಿಮ್ ಮಾತು ಕೇಳತ್ತಾ? ಯಾವಾಗ್ಲಾದ್ರೂ
ಯಾವಾಗ್ಲೂ ಕೇಳತ್ತೆ ಅಂತಿಲ್ಲ, ಒಂದ್ಸರಿ ಕೇಳತ್ತೆ ಒಂದೊಂದ್ಸರಿ ಕೇಳೋದಿಲ್ಲ. ಕಾರಣ ಏನು? ಕೆಲವೊಂದ್ಸರಿ ನಮ್ಗೆ ಇಷ್ಟ ಇರುವಂತ ಕೆಲ್ಸಾನು ಮಾಡ್ತೀವಿ, ಕೆಲವೊಂದ್ಸರಿ ಇಷ್ಟ ಇಲ್ಲದೆ ಹೋದ್ರು ಕೆಲಸ ಮಾಡ್ಬೇಕು. ಹಾ, ಇಷ್ಟ ಇಲ್ದಿರ ಮಾಡಿದಾಗ ಮನಸ್ಸು ಕೇಳೋದಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಿರ್ತದ ಅಲ್ವಾ? ನೀವ್ ಅದ್ ಕೇಳ್ತೀರಾ, ಇಲ್ಲೇ ಕುತ್ಕೊಂಡ್ ನೀನು ಈ ಜ್ಞಾನ ಕೇಳ್ತಾರಂದ್ರೆ ಕೇಳೋದಿಲ್ಲ, ಊರ್ ಸುತ್ತಾ ಇರ್ತದ. ಜ್ಞಾನ ಕೇಳು ಅಂತಂದ್ರೆ ಟಿವಿ ಕೇಳೋದು, ಯಾರು ಹೇಳಿದ ಏನೋ ಮಾತು ಕೇಳೋದು, ಹಾಗೆ ಮಾಡ್ತಾ ಇರ್ತದೆ ಅಲ್ವಾ? ಹಾಗೆ ನಾ ಮನಸ್ಸು ಯಾಕೆ ಕೇಳೋದಿಲ್ಲ ನಿಮ್ ಮಾತನ್ನ? ನೋಡಿ ಆತ್ಮೀಯರೇ, ನೀವು ಆತ್ಮ ಸರಿ, ಶರೀರನು ಕರ್ಮೇಂದ್ರಿಯ, ಮನಸ್ಸು ಕೂಡ ಕರ್ಮೇಂದ್ರಿಯ. ಶರೀರನು ನಿಮ್ದೆ, ಮನಸ್ಸು ನಿಮ್ದೆ. ಶರೀರದಲ್ಲಿರೋ ಕೈ ಮಾತು ಕೇಳುತ್ತೆ, ನಾಲಿಗೆ ಮಾತು ಕೇಳುತ್ತೆ, ಕಾಲು ಮಾತು ಕೇಳುತ್ತೆ. ಆದ್ರೆ ಆತ್ಮನ ಪಕ್ಕದಲ್ಲಿರುವಂತ ಮನಸ್ಸು ನಿಮ್ಮ ಮಾತನ್ನ ಸದಾ ಕಾಲ ಯಾಕೆ ಕೇಳೋದಿಲ್ಲ? ಪ್ರಶ್ನೆ ಅರ್ಥ ಆಯ್ತಾ? ಮನಸ್ಸು ನಿಮ್ದೆ, ಶರೀರನು ನಿಮ್ದೆ, ಕೈನೂ ನಿಮ್ದೆ, ಮನಸ್ಸು ನಿಮ್ದೆ. ಸರಿ, ಕೈ ನಿಮ್ಮ ಮಾತನ್ನ ಕೇಳುತ್ತೆ, ಮನಸ್ಸು ಯಾಕೆ ಮಾತನ್ನ ಕೇಳೋದಿಲ್ಲ? ಯಾಕೆ ಕೇಳೋದಿಲ್ಲ ಹೇಳಿ ನೋಡಿ. ಮನಸ್ಸು ಚಂಚಲ. ಚಂಚಲ ಕಾರಣ ಯಾಕೆ? ಈಗ ನಿಮ್ಮ ಕೈಗೆ ಯಾರಾದ್ರೂ ಒಬ್ರು ಏಟ್ ಕೊಡ್ಬೋದು, ಹೌದಾ? ಗಾಯ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಯಾರಾದ್ರೂ ಏನ್ ಮಾಡ್ಲಿಕ್ಕೆ ಆಗತ್ತಾ? ಆ ಮನಸ್ಸು ಅವ್ರಿಗೆ ಕಾಣತ್ತಾ? ಕಾಣೋದಿಲ್ಲ. ಅವ್ರೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಮನಸ್ಸಿನ ಮೇಲೆ ಸಂಪೂರ್ಣವಾದಂತ ಹತೋಟಿ, ಹಿಡಿತ, ಕಂಟ್ರೋಲಿಂಗ್ ಪವರ್, ಯಜಮಾನಿಕೆತನ, ಮಾಲೀಕತನ ನಿಮ್ಮದೇನೆ. ಬೇರೆ ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಏನೂ ಮಾಡ್ಲಿಕ್ಕೆ ಅದು ಕಣ್ಣಿಗೆ ಕಾಣೋದಿಲ್ಲ. ನಿಮ್ಮ ಮನಸ್ಸಿನ ಬೇರೆ ಯಾರಾದ್ರೂ ಮಾತಾಡ್ಲಿಕ್ಕೆ ಆಗ್ತದಾ? ಇಲ್ಲ ತಾನೆ. ನಿಮ್ ಶರೀರಕ್ಕೆ ಯಾರು ಬಣ್ಣ ಹೊಡೆದು ಬಿಡ್ಬಹುದು, ನಿಮ್ಮ ಮನಸ್ಸಿಗೆ ಏನಾದ್ರು ಮಾಡ್ಲಿಕ್ಕೆ ಆಗತ್ತೆ? ಇಲ್ವಲ್ಲ. ಸಂಪೂರ್ಣ ಹತೋಟಿಯಲ್ಲಿ ಇರುವಂತ ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಸದಾಕಾಲ ಯಾಕೆ ಕೇಳುವುದಿಲ್ಲ? ಪ್ರಶ್ನೆ ಅರ್ಥ ಆಯ್ತಾ? ಕೇಳೋದಿಲ್ಲ ತಾನೆ, ಮನಸ್ಸು ಕೇಳೋದಿಲ್ಲ ತಾನೆ, ಕೈ ಕೇಳುತ್ತೆ ತಾನೆ. ಹೇಳುತ್ತೆ. ಸರಿ, ಈಗ ಮನಸ್ಸಿಗೆ ಪ್ರಶ್ನೆ ಮಾಡಿ, ಹೇ ಮನಸ್ಸೇ, ನೀ ನನ್ನ ಮಾತನ್ನ ಯಾಕೆ ಕೇಳೋದಿಲ್ಲ? ಅಣ್ಣವ್ರೆ, ಕೇಳಲಿಕ್ಕೆ ಅದು ಕಣ್ಣಿಗೆ ಕಂಡ್ರೆ ತಾನೆ ಕೇಳೋದು, ಕಣ್ಣಿಗೆ ಕಾಣೋದೇ ಇಲ್ಲ, ಅದು ಕೇಳೋದಿಲ್ಲಿಂದ. ಸರಿ, ನಾನು ಕೂಡ ನನ್ನ ಮನಸ್ಸಿಗೆ ಕೇಳಿದೆ, ನೀನ್ ಯಾಕೆ ಮಾತು ಕೇಳೋದಿಲ್ಲ ಅಂತ. ಮನಸ್ಸು ನನಗೇನು ಉತ್ತರ ಕೊಡ್ತೇವೆ ಗೊತ್ತಾ? ಯಾಕೆ ಕೇಳಬೇಕು ಅಂತ ಕೇಳಿದೆ. ನಿನ್ ಮಾತು ಯಾಕೆ ಕೇಳಬೇಕು? ಹೇಳಿದೆ, ಕೈ ಕೇಳ್ತಾ ಇದೆ, ಕಾಲು ಕೇಳ್ತಾ ಇದೆ, ನಾಲ್ಗೆ ಕೇಳ್ತಾ ಇದೆ, ಕಣ್ಣು ಕೇಳ್ತಾ ಇದೆ, ಅದೆಲ್ಲ ನನ್ನ ಇಂದ್ರಿಯ. ನಾನು ಹೇಳಿದ್ದಲ್ಲೇ ಹೇಳ್ದಂಗೆ ಕೇಳ್ತಾವೆ, ನೀನು ನನ್ನ ಮಾತನ್ನು ಕೇಳಬೇಕು ಅಂತ ಹೇಳಿದೆ. ಯಾರಿಗೆ ಹೇಳಿದೆ ನಾನು? ಮನಸ್ಸಿಗೆ. ಯಾರ ಮನಸ್ಸಿಗೆ? ನನ್ನ ಮನಸ್ಸಿಗೆ. ಕೇಳಿದೆ. ಮನಸ್ಸು ಏನ್ ಹೇಳ್ತು ಅಂತಂದ್ರೆ, ಆ ಕೈಗೆ, ಕಿವಿಗೆ, ಬಾಯಿಗೆ ಎಲ್ಲದಕ್ಕೂ 3 ಹೊತ್ತು ಮುದ್ದೆ ಸಾಂಬಾರ್ ತಿನ್ನಿಸ್ತೀಯಾ, ಚಪಾತಿ ಪಲ್ಯ ತಿನ್ನಿಸ್ತೀಯಾ, ಅನ್ನ ಸಾಂಬಾರ್ ತಿನ್ನಿಸ್ತೀಯಾ, 4 ಸಲ ಟೀ ಕಾಫಿ ಕುಡಿಸ್ತೀಯಾ, ದಿನಕ್ಕೆ 3 ಸಲ ಸ್ನಾನ ಮಾಡಿಸ್ತೀಯಾ, 10 ಸಲ ನೀರು ಕುಡಿಸ್ತೀಯಾ, ಸೊಳ್ಳೆ ಕಡಿತದೆ ಅಂತ ಫ್ಯಾನ್ ಹಾಕ್ತೀಯಾ, ಮಲ್ಕೊಳ್ಳಿ ಕುರ್ಲಾನ್ ಬೆಡ್ ಹಾಕ್ತೀಯಾ, ಆರೋಗ್ಯ ಸರಿ ಇಲ್ಲ ಅಂದ್ರೆ ಡಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀಯಾ, ಅಷ್ಟೆಲ್ಲ ನೀನು ದಿನದಲ್ಲಿ ಆ ಶರೀರಕ್ಕೆ ಮಾಡುವಂತ ಕಾರಣದಿಂದ ಅದು ನಿನ್ನ ಮಾತನ್ನು ಕೇಳುತ್ತದೆ. ನನಗೆ ನೀನು ಏನು ಮಾಡಿದೀಯಾ ಅಂತ ನಾನು ನಿನ್ನ ಮಾತು ಕೇಳಲಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಯಾರು? ಮನಸ್ಸು. ಬೆಳಗಿಂದ ರಾತ್ರಿವರೆಗೂ ಕನಸಿನಲ್ಲೂ ಕೂಡ ನನ್ನನ್ನು ಉಪಯೋಗ ಮಾಡ್ತಾನೆ ಇರ್ತೀಯ. ಯೋಚನೆ ಮಾಡೋದ್ರ ಮೂಲಕ, ಸಂಕಲ್ಪ ಮಾಡೋದ್ರ ಮೂಲಕ, ಚಿಂತೆ ಮಾಡೋದ್ರ ಮೂಲಕ ಬೆಳಗಿಂದ ಸಾಯಂಕಾಲದವರೆಗೂ ಯೋಚನೆ ಮಾಡ್ತಾನೆ ಇರ್ತೀನಿ, ನನ್ನ ಉಪಯೋಗ ಮಾಡ್ತಾನೆ ಇರ್ತೀಯ. ಶಾಂತಿ ಕೊಡೋದು ನಾಳೆ ಕೊಡ್ತೇನೆ, ನಾಡ್ದು ಕೊಡ್ತೇನೆ, ಇಷ್ಟು ವರ್ಷ ದುಡ್ಕೊಂಡು ಬಂದಿದೀಯ, ನನಗೆ ಬೇಕಾಗಿರೋದು ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಯಾಕೆ ನಿನ್ನ ಮಾತನ್ನು ಕೇಳಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದೆ. ಯಾರು? ಮನಸ್ಸು. ಈಗ ಮನಸ್ಸು ನನ್ನ ಮಾತನ್ನು ಕೇಳಬೇಕು, ನಾನೇನ್ ಮಾಡ್ಬೇಕು? ಧ್ಯಾನ ಮಾಡಿಸ್ಬೇಕು. ಮನಸ್ಸಿಗೆ ಬೇಕಾಗಿರೋದನ್ನ ನೀವು ಕೊಟ್ಟಾಗ ಮನಸ್ಸು ನಿಮ್ಮ ಮಾತನ್ನ ಕೇಳತ್ತೆ. ಚಿಕ್ಕ ಮಕ್ಕಳಿಗೆ ಏನಾದ್ರು ಐಟಮ್ ತಗೊಂಡು ಬನ್ನಿ ಅಂತೇಳಿ, ಬೇಳೆ ತಗೊಂಡು ಬಾರಪ್ಪ ಅಂತಂದ್ರೆ, 5 ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟ್ ತರ್ಲಿಕ್ಕೆ 5 ರೂಪಾಯಿ ಕೊಡ್ತೀಯಾ, ನಾನು ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಯಾರು? ಚಿಕ್ಕ ಮಕ್ಕಳು. ಹೌದು ತಾನೆ? ಡೈರಿ ಮಿಲ್ಕ್ ಆಸಕ್ತಿಯಿಂದ ಅವ್ನು ತಗೊಂಡು ಬರ್ತಾನೆ, ಅವನಿಗೇನೋ ಒಂದು ಬೇಕಲ್ವಾ, ಸುಮ್ನೆ ಹೋಗೋದಿಲ್ಲ, ಇಲ್ಲ ನನ್ನ ಕೆಲಸ ಇದೆ ಅಂತ ಹೇಳ್ತಾನೆ, ಹೌದಲ್ವಾ? ಹಾಗೆ ಆತ್ಮೀಯರೇ, ದಿನದಲ್ಲಿ ಸ್ವಲ್ಪ ಸಮಯ ಮನಸ್ಸಿಗೆ ಏನ್ ಕೊಡಬೇಕು, ಬೇಕಾಗಿರೋದು ಕೊಡಬೇಕು. ಸರಿ, ಹಾಗಿದ್ರೆ ಮನಸ್ಸಿಗೆ ಮುದ್ದೆ ಸಾಂಬಾರ್ ಬೇಕು, ಟೀ ಕಾಫಿ ಬೇಕು? ಮುದ್ದೆ ಸಾಂಬಾರ್. ಮುದ್ದೆ ಸಾಂಬಾರ್ ಶರೀರಕ್ಕೆ ಬೇಕಾಗಿರೋದು. ಮನಸ್ಸಿಗೆ ಏನ್ ಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಅಣ್ಣ. ಗೊತ್ತಿಲ್ವಾ? ಸರಿ, ಮನಃಶಾಂತಿ ಅಂತ ಹೇಳ್ತಿಲ್ಲ, ಮನ ಮುದ್ದೆ ಅಂತ ಹೇಳ್ತೀರಾ?
ಮನ ಗೋಬಿ ಮಂಚೂರಿ ಅಂತ ಹೇಳ್ತೀರಾ, ಮನಸ್ಸು ಬಟ್ಟೆ ಅಂತ ಮನಃಶಾಂತಿ. ಹೇಳ್ತೀರಾ, ಮನಃಶಾಂತಿ ನಾಲ್ಗೆ ಶಾಂತಿ ಅಂತ ಹೇಳೋದಿಲ್ವಲ್ಲ, ಹ ಹೇಳೋದಿಲ್ಲ ತಾನೇ. ಕಿವಿ ಫಿಲ್ ಮಾಡ್ಬೇಕು ಅಂತ ಬಿಟ್ಟು ಹೇಳ್ತೀವಿ. ಮಾನಸಿಕ ಶಾಂತಿ, ಮಾನಸಿಕ ನೆಮ್ಮದಿ, ಮಾನಸಿಕ ಸಂತೋಷ. ನಿಮ್ಮ ಆಡು ಭಾಷೆಯಲ್ಲೇ ಆತ್ಮೀಯರೇ ಉತ್ತರ ಇದೆ. ಹಾಗಿದ್ರೆ ಮನಸ್ಸಿಗೆ ಏನ್ ಬೇಕು? ಮಸಾಲೆ ದೋಸೆ ಬೇಕಾ? ಏನ್ ಬೇಕು? ಶಾಂತಿ. ಹಾ, ಮನಸ್ಸು. ಆವಾಗ ಆ ಮನಸ್ಸಿನ ಮೂಲಕ ಶಾಂತಿಯನ್ನ ಯಾರು ಅನುಭವಿಸ್ತಾರೆ? ಮನಸ್ಸು. ಆತ್ಮ. ನಾಲ್ಗೆ ಮೂಲಕ ಮಸಾಲೆ ದೋಸೆ ರುಚಿನ ಯಾರು ಅನುಭವಿಸ್ತಾರೆ? ಆತ್ಮ. ಕಿವಿಯ ಮೂಲಕ ಶಬ್ದವನ್ನು ಯಾರು ಕೇಳ್ತಾರೆ? ಆತ್ಮ. ಹಾಗೆ ಮನಸ್ಸಿಗೆ ಶಾಂತಿಯನ್ನ ಕೊಟ್ಟಾಗ, ನೆಮ್ಮದಿಯನ್ನ ಕೊಟ್ಟಾಗ, ಖುಷಿಯನ್ನ ಕೊಟ್ಟಾಗ, ಸಂತೋಷವನ್ನ ಕೊಟ್ಟಾಗ, ಅವಾಗ ನಿಮ್ಮ ಮನಸ್ಸೇನ್ ಮಾಡುತ್ತೆ? ಏನ್ ಮಾಡುತ್ತೆ? ಮಾತನ್ನ ಕೇಳತ್ತೆ. ಹಾಗಿದ್ರೆ ಆ ಶಾಂತಿ ಎಲ್ಲಿದೆ? ಬೇಕರಿಲಿ ಸಿಗತ್ತಾ? ನಮ್ಮ ಜೊತೆ ಆ ಇಲ್ಲ. ಯಾರ ಹತ್ರ ಹೋಗ್ಬಿಟ್ಟು ಕೇಳ್ತೀರಿ ಶಾಂತಿ ಬೇಕು ಅಂತ? ಪರಮಾತ್ಮ. ಪರಮಾತ್ಮನ ಹತ್ರ, ಕೇಳ್ತೀವಿ. ದೇವರ ಹತ್ರ ಹೋಗ್ಬಿಟ್ಟು ನಾವು ಕೇಳ್ತೀವಲ್ವಾ? ಅದಕ್ಕೆ ಆ ಶಾಂತಿಯನ್ನು ಹೇಗೆ ಪಡ್ಕೊಳ್ಬೇಕು? ಓಕೆ, ನಿನ್ನೆ ನಾವು ಈ 3 ಲೋಕದ ಬಗ್ಗೆ ಏನ್ ಮಾಡಿದ್ವಿ? ಚರ್ಚೆಯನ್ನ ಮಾಡಿದ್ವಿ. ಇದು ಸ್ಥೂಲ ಲೋಕ, ಇದು ಸೂಕ್ಷ್ಮ ಲೋಕ, ಇದು ಪರಮಧಾಮ. ಅಂದ್ರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಇರುವಂತ ನಿವಾಸ ಸ್ಥಾನ. ಓಕೆ, ಇಲ್ಲಿ ನಾವಿದ್ದೀವಿ. ಈ ಪ್ರಪಂಚದ ಬಗ್ಗೆ ನಿಮ್ಗೆ ಗೊತ್ತಿದೆ. ಇದಕ್ಕೆ ಕರ್ಮಕ್ಷೇತ್ರ ಅಂತ ಹೇಳ್ತಾರೆ. ಆತ್ಮ, ಇಲ್ಲಿರುವಂತ ಆತ್ಮ ಇಲ್ಲಿ ಸೂಕ್ಷ್ಮ ಶರೀರವನ್ನ ಪಡ್ಕೊಂಡು, ಇಲ್ಲಿ ಸ್ಥೂಲ ಶರೀರವನ್ನ ಪಡ್ಕೊಂಡು ಏನ್ ಮಾಡುತ್ತೆ? ಇಲ್ಲಿ ಕರ್ಮವನ್ನು ಮಾಡುತ್ತೆ. ಹೇಗೆ ಮನುಷ್ಯ ಬೆಳಿಗ್ಗೆ ಎದ್ದ ಮೇಲೆ ಶರೀರ ಹೇಳುವಂತ ಸಾಧನ ತಗೊಂಡು ಅದನ್ನು ಸ್ವಚ್ಛ ಮಾಡಿ ಬಟ್ಟೆ ಹಾಕಿ ಕಾರ್ ತಗೊಂಡು ಆಫೀಸಿಗೆ ಹೋಗಿ ಆಫೀಸ್ನಲ್ಲಿರುವಂತ ಟೇಬಲ್, ಕಂಪ್ಯೂಟರ್, ಕ್ಯಾಲ್ಕುಲೇಟರ್ ಎಲ್ಲ ತಗೊಂಡು ಕೆಲಸವನ್ನ ಮಾಡ್ತಾನಲ್ಲ, ಹಾಗೆ ಆತ್ಮ ಇಲ್ಲಿಂದ ಬಂದು ಇಲ್ಲಿಗೆ ಬಂದು ಸೂಕ್ಷ್ಮ ಶರೀರವನ್ನ ಪಡ್ಕೊಂಡು ಇಲ್ಲೇನ್ ಮಾಡುತ್ತೆ? ಶರೀರದ ಮೂಲಕ ಕರ್ಮವನ್ನ ಮಾಡುತ್ತೆ. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಏನು ಮಾತಾಡಲ್ಲ. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಏನೇನು ಕಣ್ಣಿಗೆ ಕಾಣುತ್ತೆ, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ಇದೆಲ್ಲ ಸ್ಥೂಲ ಪ್ರಪಂಚ. ಓಕೆ, ಇಲ್ಲಿ ಮೇಲ್ಗಡೆಗಿದೆಯಲ್ಲ, ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಇದು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಸರಿನಾ? ಓಕೆ, ಈಗ ಮನೆಯಲ್ಲೂ ಕೂಡ ನೋಡಿ, ಅಡಿಗೆ ಮನೆ ಇರ್ತದೆ, ಬೆಡ್ರೂಮ್ ಇರ್ತದೆ, ದೇವ್ರ ಕೋಣೆ ಇರ್ತದೆ. ಓಕೆ, ಬೆಡ್ರೂಮ್ ಅಲ್ಲಿ ಏನ್ ಮಾಡೋದು? ಮಲಗೋದಷ್ಟೇ ತಾನೆ, ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ತಾನೆ. ಹಾಲ್ ಅಲ್ಲಿ ಏನ್ ಮಾಡೋದು? ಕೂತ್ಕೊಳ್ಳೋದು, ಟಿವಿ ನೋಡೋದು, ಊರ್ ಸುದ್ದಿ ಮಾತಾಡೋದು, ಅವ್ರದ್ದು ಇವ್ರದ್ದು. ಅದು ಇಲ್ಲಿ ಹಾಲಲ್ಲಿ ಮಾತ್ರ. ಸರಿನಾ? ಹಾಲಲ್ಲಿ ಮಾಡುವಂತ ಕೆಲಸ ಅಡಿಗೆ ಮನೇಲಿ ಮಾಡ್ಲಿಕ್ಕೆ ಆಗಲ್ಲ. ಅಡಿಗೆ ಮನೇಲಿ ಮಾಡೋ ಕೆಲಸ ಬೆಡ್ರೂಮ್ ಅಲ್ಲಿ ಮಾಡ್ಲಿಕ್ಕಲ್ಲ. ಬೆಡ್ರೂಮ್ ಅಲ್ಲಿ ಕೆಲಸ ಏನು? ಹೋಗೋದು, ಮಲ್ಕೊಳ್ಳೋದು, ಅಷ್ಟೇ ಕೆಲಸ. ಅಲ್ಲೇ ವಿಶ್ರಾಂತಿ. ಹಾಗೆ ಆತ್ಮೀಯರೇ, ಬೇರೆ ಬೇರೆ ಕರ್ಮಕ್ಕೆ ನಮ್ಮ ಮನೆಗಳಲ್ಲಿ ಬೇರೆ ಬೇರೆ ರೂಮ್ಗಳು ಇರ್ತಾವೆ. ಸರಿ, ನೀವು ಬೆಡ್ರೂಮ್ ಅಲ್ಲಿ ಹೋಗ್ಬಿಟ್ಟು ಮಲ್ಕೊಂಡಾಗ ನೀವು ಅಡಿಗೆ ಮನೆ ಬಗ್ಗೆ ಯೋಚನೆ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಯಾಕೆ ಯೋಚನೆ ಮಾಡ್ತೀರಿ? ನಿದ್ರೆ ಮಾಡ್ಬೇಕಾದ್ರೆ ಅಡಿಗೆ ಮನೆ ಯಾಕೆ ಯೋಚನೆ ಮಾಡ್ತೀರಿ ನೀವು? ಏನ್ ಅಡಿಗೆ ಮಾಡ್ಬೇಕಂತ ಚಿಂತೆ ಮಾಡೋದು ಬೇರೆ, ಬೆಡ್ರೂಮ್ ಅಲ್ಲಿ ಹೋಗಿ ಮಾಡೋದೇನು? ಮಲ್ಕೊಳ್ಳೋದು ಅಷ್ಟೇ ತಾನೆ. ಅದಕ್ಕೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಮಾತ್ರ ನೀವು ಚಿಂತನೆಯನ್ನ ಮಾಡ್ತೀರಿ. ಹೌದಾ? ಟಿವಿಯಲ್ಲಿ ಸೀರಿಯಲ್ ನೋಡ್ತಾ ಇದ್ದೀರಾ, ಆವಾಗ ಮುದ್ದೆ ಸಾಂಬಾರ್ ಬಗ್ಗೆ ಯೋಚನೆ ಮಾಡ್ತಿರೋ ಮಾಡಲ್ವೋ? ಆ ಟಿವಿಯಲ್ಲಿ ಯಾರಾದ್ರೂ ಸೊಸೆ ಗಳಗಳಗಳಗಳ ಅಂತ ಹೇಳ್ತಾ ಇದ್ರೆ ನಿಮ್ ಕಣ್ಣಲ್ಲೂ ನೀರು ಬರ್ತಾ ಇರ್ತದೆ ಅಲ್ವಾ? ಅಷ್ಟು ಸೀರಿಯಲ್ ಅಲ್ಲಿ ಏನಾಗ್ಬಿಡ್ತೀರಿ ನೀವು? ಇರ್ತೀರಾ ಅಂತಂದ್ರೆ ಅಲ್ಲಿ ಇರುವಂತ ಕರ್ಮದ ಕಡೆನೆ ಸಂಪೂರ್ಣವಾಗಿ ಗಮನ ಕೊಡ್ತೀರ. ಅಂದ್ರೆ ಯಾವ ಕಡೆ, ಯಾವ ಸ್ಥಳದಲ್ಲಿ ಯಾವ ಕರ್ಮವನ್ನ ಮಾಡಬೇಕು ಸ್ಥೂಲವಾಗಿ ಹೇಳುವಂತ ವಿಷಯ ನಮ್ಗೆ ಗೊತ್ತಿದೆ ಆತ್ಮೀಯರೇ. ಹಾಗೆ ಆತ್ಮಿಕವಾಗಿ ಆತ್ಮದ ವಿಷಯ ಬಂದಾಗ ಏನ್ ಮಾಡ್ಬೇಕಾಗ್ತದೆ? ನಾವು ಈ ಕೆಲಸವನ್ನು ಸೂಕ್ಷ್ಮವತನ ಮತ್ತು ಮೂಲವತನದಲ್ಲಿ ಮಾಡ್ಬೇಕು. ಇದು ಮೂಲವತನ ಅಂತ ಹೇಳ್ತಾರೆ. ಮೂಲವಾಗಿ ಆತ್ಮನಿರುವಂತ ಸ್ಥಾನ ಸ್ವಂತ ಮನೆ. ಅದಕ್ಕೆ ಹೇಳಿದ್ರು ನೋಡಿ, ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆ ನಾನು ಸುಮ್ಮನೆ. ಎಷ್ಟೆಲ್ಲ ಊರು ಸುತ್ತಿದ್ರು ಕೂಡ ನಿಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ, ಖುಷಿ, ಆನಂದ ಸಿಗೋದೆಲ್ಲಿ? ನಿಮ್ಮ ಮನೆ ಯಾವ ಮನೆ? ಹಾ, ಅಂದ್ರೆ ಶರೀರದ ಮನೆ. ಶರೀರದ ಮನೆಯಲ್ಲಿ ಸಿಗುವಂತ ವಿಶ್ರಾಂತಿ, ಸುಖ ಬೇರೆ ಕಡೆಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಹೌದಾ? ಹಾಗೆ ಆತ್ಮಕ್ಕೂ ಕೂಡ ಎಷ್ಟೇ ಪ್ರಪಂಚವನ್ನ ಸುತ್ತಿದ್ರು ಕೂಡ ಆತ್ಮಕ್ಕೆ ತಂದೆಯ ಪ್ರೀತಿ, ಪಾಲನೆ, ಸ್ವಚ್ಛತೆ, ಆಹಾರ, ಸುಖ ಎಲ್ಲ ಸಿಗೋದೆಲ್ಲಿ? ಆತ್ಮನ ಮನೆಯಲ್ಲಿ. ಓಕೆ, ಸರಿ. ಹಾಗೆ ಸೂಕ್ಷ್ಮವತನ ಅಂತಂದ್ರೆ ಏನು?
ಮೂಲವತನ ಅಂತಂದ್ರೆ ಏನು ನೋಡಿ. ನಿಮ್ಗೆ ಶರೀರಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ. ಶರೀರಕ್ಕೆ ಏನಾಗಿದೆ? ಆರೋಗ್ಯ ಸರಿ ಇಲ್ಲ. ಏನ್ ಮಾಡ್ತೀರಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಓಕೆ, ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಫಸ್ಟಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕೋ ಬೇಡ? ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನ್ ಮಾಡ್ತೀರಿ? ಡಾಕ್ಟರ್ಗೆ ಹೇಳ್ತೀವಿ. ಡಾಕ್ಟರ್ ಎದುರುಗಡೆ ಮಾತಾಡ್ತೀವಿ. ಮಾತಾಡಾದ್ಮೇಲೆ ಡಾಕ್ಟರ್ ಏನ್ ಮಾಡ್ತಾರೆ? ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಈಗ ಡಾಕ್ಟರ್ ಏನ್ ಹೇಳ್ತಾರೆ? ನಿಮ್ಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಸರಿನಾ? ಡಾಕ್ಟರ್ ಮಾತಾಡೋ ರೂಮು ಆಪರೇಷನ್ ಥಿಯೇಟರ್ ಎರಡು ಒಂದೇ ಇರ್ತದೆ, ಬೇರೆ ಬೇರೆ ಇರ್ತದೆ? ಬೇರೆ 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 ಫಸ್ಟ್ ನೀವು ನಿಮ್ಮ ಸಮಸ್ಯೆನೆಲ್ಲ ಹೇಳ್ತೀರಿ. ಓಕೆ, ಅವರೆಲ್ಲ ಕೇಳ್ತಾರೆ, ಆಮೇಲೆ ಟೆಸ್ಟ್ ಮಾಡ್ತಾರೆ, ಆಮೇಲೆ ಆಪರೇಷನ್ ಥಿಯೇಟರ್ ಹೋಗ್ಬಿಟ್ಟು ನಿಮ್ಗೆ ಆಪರೇಷನ್ ಮಾಡ್ತಾರೆ. ಸರಿ, ಆಪರೇಷನ್ ಯಾವ್ದಕ್ ಮಾಡ್ತಾರೆ? ಶರೀರ. ಸರಿ, ಆಪರೇಷನ್ ಮಾಡೋ ಮೊದ್ಲು ಏನ್ ಮಾಡ್ತಾರೆ? ಕೊಡ್ತಾರೆ. ಸರಿ, ಆ ಅನಸ್ತೇಶಿಯಾ ಕೊಟ್ಟಾಗ ಆ ಶರೀರದ ಏನಾದ್ರೂ ಅನುಭವ ನಿಮ್ಗೆ ಗೊತ್ತಿರ್ತದ ಏನಾಗ್ತಾ ಇದೆಯಂತ? ಇಲ್ಲ ಇಲ್ಲ. ಶರೀರ ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಡಾಕ್ಟರ್ ಟ್ರೀಟ್ಮೆಂಟ್ ಯಾರು ಮಾಡ್ತಿದ್ದಾರೆ? ಅವಾಗ ನೀವು ಡಾಕ್ಟರ್ ಹತ್ರ ಮಾತಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ ತಾನೆ. ನಿಮ್ಮ ಶರೀರ ರೂಪಿ ಸಾಧನವನ್ನ ಅವ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆನಾ? ಹಾಗೇನೆ ಸೂಕ್ಷ್ಮವತನ ಅಂತಂದ್ರೆ ಆತ್ಮ ತನ್ನ ಸೂಕ್ಷ್ಮ ಶರೀರದ ಮೂಲಕ, ಇನ್ನು ಹೇಳಿದ್ವಲ್ಲ, ಮನಬುದ್ಧಿಯ ಮೂಲಕ ನಾವೇನು ಕರ್ಮವನ್ನ ಮಾಡ್ತೀವಿ ಅದಕ್ಕೆ ಒಂದು ಸೂಕ್ಷ್ಮ ಶರೀರ ಅಂತ ಬೇಕಾಗ್ತದೆ. ಅದು ನಿಮ್ ಕಣ್ಣಿಗೆ ಕಾಣೋದಿಲ್ಲ, ನಿಮ್ ಜೊತೆಲಿ ಇರ್ತದೆ. ಆ ಸೂಕ್ಷ್ಮ ಶರೀರದ ಮೂಲಕ ಭಗವಂತನ ಜೊತೆಗೆ ಮಾತುಕತೆ, ಸಂಭಾಷಣೆ, ನಮ್ಮ ಸಮಸ್ಯೆಯನ್ನು ಹೇಳುವಂಥದ್ದು, ಪರಿಹಾರವನ್ನ ಪಡ್ಕೊಳ್ಳುವಂಥದ್ದು ಅದೆಲ್ಲಿ? ಸೂಕ್ಷ್ಮವತನದಲ್ಲಿ. ಯಾವ್ದಲ್ಲಿ? ಸೂಕ್ಷ್ಮವತನದಲ್ಲಿ. ನೀವ್ಯಾರು? ಆತ್ಮ. ಆತ್ಮ. ನಿಮ್ ತಂದೆ ಯಾರು? ಪರಮಾತ್ಮ. ಸರಿ, ಈಗ ನೀವು ಅವನ ಹತ್ರ ಮಾತಾಡಬೇಕು ಅಂತಂದ್ರೆ ಅವರಿಗೂ ಕೂಡ ಶರೀರ ಬೇಕೋ ಬೇಡವೋ? ಬೇಕು. ಈಗ ನಿಮಗೆ ಆತ್ಮನಿಗೆ ಕರ್ಮ ಮಾತಾಡಬೇಕು ಅಂತಂದ್ರೆ ಶರೀರ ಬೇಕು ಅಂದ್ರೆ ಅವರಿಗೂ ಕೂಡ ಶರೀರ ಬೇಕಲ್ವಾ? ಹಾಗಿದ್ರೆ ಪರಮಾತ್ಮನಿಗೆ ಅವರದೇ ಆದಂತ ಶರೀರ ಇದೆಯಾ? ಇಲ್ಲ. ಇಲ್ಲ ತಾನೆ. ಅವಾಗ ಭಗವಂತ ಏನ್ ಮಾಡ್ತಾರೆ? ನಿಮ್ಮ ಹತ್ರ ಮಾತಾಡಬೇಕು ಅಂತಂದ್ರೆ 3 ಶರೀರವನ್ನ ಆಧಾರ ಇಟ್ಕೊಳ್ತಾರೆ. ಸ್ಥಾಪನೆ ವಿಷಯ ಬಂದಾಗ ಬ್ರಹ್ಮನ ಶರೀರ, ಪಾಲನೆ ವಿಷಯ ಬಂದಾಗ ವಿಷ್ಣುವಿನ ಶರೀರ, ವಿನಾಶದ ವಿಷಯ ಬಂದಾಗ ಏನ್ ಮಾಡ್ಬೇಕಾಗ್ತದೆ? ಶಂಕರನ ಶರೀರ. ಅದರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಸ್ಥಾಪನೆ ಬಂದಾಗ ಬ್ರಹ್ಮಾರವರ ಶರೀರ, ಪಾಲನೆ ಬಂದಾಗ ವಿಷ್ಣು ಶರೀರ, ಆಮೇಲೆ ಶಂಕರ. ವಿನಾಶದ ವಿಷಯ ಬಂದಾಗ ಶಂಕರನ ಶರೀರ. ಅದಕ್ಕಾಗಿ ಬ್ರಹ್ಮನ ಮೂಲಕ ಸ್ಥಾಪನೆ, ಮೂಲಕ ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶ, ಜನರೇಷನ್, ಆಪರೇಷನ್, ಡಿಸ್ಟ್ರಕ್ಷನ್, GOD. ಗಾಡ್ ಅಂತಂದ್ರೆ ಏನು? ಸ್ಥಾಪನೆ, ಪಾಲನೆ, ವಿನಾಶ. ಈಗ ನಿಮ್ಮ ಪ್ರಶ್ನೆ ಅಣ್ಣವ್ರೆ, ಸ್ಥಾಪನೆ, ಪಾಲನೆ, ವಿನಾಶಕ್ಕೆ 3 ಶರೀರ ಬೇರೆ ಬೇರೆ ಯಾಕೆ ತಗೊಳ್ಬೇಕು? ಒಂದೇ ಶರೀರದಲ್ಲಿ ಅವ್ರು ಮಾತಾಡಬಹುದಲ್ವಾ ಸೂಕ್ಷ್ಮ ಶರೀರದ ಮೂಲಕ? ಪ್ರಶ್ನೆ. ನಿಮ್ಗೊಂದು ಪ್ರಶ್ನೆ, ನೀವು ಮದುವೆ ಮನೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀರಿ? ರೇಷ್ಮೆ ಸೀರೆ ರೆಡಿಯಾಗಿ ಹೋಗ್ತೀವಿ. ಯಾವ ಸೀರೆ ಉಟ್ಕೊಂಡು ಹೋಗ್ತೀರಿ? ಬಂಗಾರ ಎಲ್ಲ ಹಾಕೊಂಡು ಹೋಗ್ತೀರಾ? ಹೌದು. ಎಷ್ಟು kg ಹಾಕೊಂಡು ಹೋಗ್ತೀರಿ? ಅದು ಗೊತ್ತಿಲ್ಲ ಸರ್, ಡಿಪೆಂಡ್ಸ್. ಇದ್ದಷ್ಟು. ಸರಿ, ನೀವು ಮದ್ವೆಗೆ ಹೋಗಿದ್ದೀರಿ, ಮದ್ವೆಯಿಂದ ವಾಪಸ್ ಬರ್ತಾ ಇದ್ದೀರಾ ಮನೆಗೆ, ಸರಿನಾ? ಯಾರ್ದೋ ಒಂದು ಸಾವಾಯ್ತು ಅಂತ ಗೊತ್ತಾಯ್ತು. ಏನು ಗೊತ್ತಾಯ್ತು? ಅದೇ ರೀತಿ ಏನು ರೇಷ್ಮೆ ಸೀರೆ 50,000 ರೂಪಾಯಿ ತುಟ್ಕೊಂಡಿದಿರೋ, 2 kg ಬಂಗಾರ ಹಾಕೊಂಡಿದಿರೋ ಶರೀರದ ಮೇಲೆ, ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಶೃಂಗಾರ ಮಾಡ್ಕೊಂಡಿದಿರೋ, ಹಾಗೇನೆ ಮಣ್ಣು ಮಾಡ್ಲಿಕ್ಕೆ ಹೋಗ್ತಿರೋ ಹೋಗಲ್ಲ? ಹೋಗಲ್ಲ. ಏನ್ ತೊಂದ್ರೆ ಹೋದ್ರೆ? ಆ ಸ್ಥಳದಲ್ಲಿ ಹೆಂಗಿರ್ಬೇಕು ಹಾಗೆ ಇರ್ಬೇಕು. ಹಾಗೆ ಇರ್ಬೇಕಾ? ಸಿಚುಯೇಷನ್ಸ್ಗೆ. ಹಾಗಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು? ಎಲ್ಲ ತೆಗ್ದಿಟ್ಟು ಹೋಗ್ತೀವಿ, ಬೇರೆ ಸೀರೆ ಉಟ್ಕೊಂಡು. ಎಲ್ಲಿ ತೆಗ್ದಿಡ್ಬೇಕು? ಮನೆಗೆ ಬಂದು ತೆಗ್ದಿಟ್ಬಿಟ್ಟು ಏನ್ ಮಾಡ್ತೀರಿ? ಬೇರೆ ಚೇಂಜ್ ಮಾಡಿ ಆ ಸಾವಿಗೆ ತಕ್ಕ ಹಾಗೆ ಬಟ್ಟೆಯನ್ನ ಧರಿಸ್ಬಿಟ್ಟು ಹೋಗ್ತೀರಿ, ಹೌದಾ? ಹೌದು. ಸರಿ, ಮನೆಯಲ್ಲಿ ಬಾತ್ರೂಮ್ ಕ್ಲೀನ್ ಮಾಡ್ಬೇಕು. ಆವಾಗ 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಳ್ಳೋದು ಚೆನ್ನಾಗಿರ್ತದೋ ಇರಲ್ವೋ? ಚೆನ್ನಾಗಿರಲ್ಲ. ಅವಾಗ ಯಾವ ಬಟ್ಟೆ ಚೇಂಜ್ ಮಾಡ್ಕೊಳ್ಬೇಕು? ಮನೇಲಿ ಹಾಕೊಳ್ಳೋ ಅಂತದ್ದು. ಶರೀರ ಒಂದೇ ತಾನೆ, ಹೌದು. ಬಟ್ಟೆ ಬೇರೆ ಬೇರೆ ತಾನೆ.
ಹೌದು ಪತಿ ಹತ್ರ ಮಾತಾಡುವಂತ ವಿಚಾರ ಅಪ್ಪನ ಹತ್ರ ಮಾತಾಡುದಿಲ್ಲ, ಅಪ್ಪನ ಹತ್ರ ಮಾತಾಡುವಂತ ವಿಚಾರ ಫ್ರೆಂಡ್ಸ್ ಹತ್ರ ಮಾತಾಡುದಿಲ್ಲ. ಹೌದು ತಾನೇ? ಹೌದು ಹೌದು ಬೇರೆ ಬೇರೆ ಸಮಯದಲ್ಲಿ ನೀವು ಸ್ತ್ರೀ ಆಗಿರ್ತೀರಿ, ತಾಯಿ ಆಗಿರ್ತೀರಿ, ಮಗಳಾಗಿರ್ತೀರಿ, ಫ್ರೆಂಡ್ ಆಗಿರ್ತೀರಿ, ಅತ್ತೆ ಆಗಿರ್ತೀರಿ, ಸೊಸೆ ಆಗ್ತೀರಿ. ಆಗ್ತಿರೋ ಆಗಲ್ವೋ? ಹೌದು ಆಗ್ತೀವಿ. ಆದ್ರೆ ಮೂಲ ಆತ್ಮ ಒಂದೇ ಅಲ್ವಾ? ಹೌದು ಶರೀರ ಒಂದೇ ಅಲ್ವಾ? ಹೌದು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಡ್ರೆಸ್ ಅನ್ನ ಹಾಕೊಳ್ತೀರಲ್ವಾ? ಹೌದು ಹಾಗೇನೆ ಬೇರೆ ಬೇರೆ ಕರ್ಮವನ್ನ ಮಾಡ್ಬೇಕಾದ್ರೆ ಭಗವಂತ ಏನ್ ಮಾಡ್ತಾರೆ? ಬೇರೆ ಬೇರೆ ಶರೀರದ ಮೂಲಕ, ಬ್ರಹ್ಮನ ಮೂಲಕ ಈ ಪೂರ್ತಿ ಪ್ರಪಂಚದ ಸ್ಥಾಪನೆ, ವಿಷ್ಣುವಿನ ಮೂಲಕ ಈ ಪೂರ್ತಿ ಪ್ರಪಂಚದ ಏನ್ ಹೇಳಿ ಪಾಲನೆ, ವಿಷ್ಣುವಿನ ಮೂಲಕ ಈ ಪೂರ್ತಿ ಪ್ರಪಂಚದ ವಿನಾಶವನ್ನ ಭಗವಂತ ಮಾಡೋದಿಲ್ಲ. ಯಾಕಂದ್ರೆ ಯಾವುದೇ ತಂದೆ ವಿನಾಶ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಅದು ವಿನಾಶ ಮಾಡ್ಬೇಕಾದ್ರೆ ಮಕ್ಕಳು ಹೇಗಿರ್ಬೇಕು ಹೇಳುವಂತದ್ದನ್ನು ತಿಳಿಸ್ತಾರೆ. ಓಕೆ, ತಂದೆ ಮನೇಲಿದ್ದಾಗ ಮಗು ತಂದೆ ಆಗಿರ್ತಾರೆ. ಅವ್ರೇ ಸ್ಕೂಲಿಗೆ ಹೋಗ್ಬಿಟ್ರೆ ಅವ್ರು ಟೀಚರ್ ಆಗಿದ್ರೆ ಅವಾಗ ಅವ್ರು ಏನಾಗ್ತಾರೆ? ಟೀಚರ್ ಆಗ್ತಾ ಇರ್ತಾರೆ. ಅವಾಗ ತಂದೆಯ ಪಾತ್ರವನ್ನು ಅವ್ರು ಮಾಡೋದಿಲ್ಲ ಅಲ್ವಾ? ಅದಕ್ಕಾಗಿ ಇಲ್ಲಿ ನಾವೇನ್ ಮಾಡ್ಬೇಕು? ಆ ಸೂಕ್ಷ್ಮ ಶರೀರದ ಮೂಲಕ ಭಗವಂತನ ಹತ್ರ ಏನೇ ಮಾತಾಡ್ಬೇಕು ಅಂತಂದ್ರೆ, ನಾನು ಆತ್ಮ. ಈಗ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಡಾಕ್ಟರ್ ನಿಮ್ಮನೆ ಬಾಗ್ಲಿಗೆ ಬರ್ತಾರ, ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ನಾವೇ ಡಾಕ್ಟರ್ ಅಲ್ವಾ? ಹಾಗೇನೆ ನಾವು ಇಲ್ಲಿಂದ ಏನ್ ಮಾಡ್ಬೇಕು? ಸ್ಥೂಲ ಶರೀರವನ್ನು ಇಲ್ಲೇ ಬಿಟ್ಟು ಮನಸ್ಸಿನ ಮೂಲಕ ಸೂಕ್ಷ್ಮ ಶರೀರವನ್ನ ಪಡ್ಕೊಂಡು ಎಲ್ಲಿ ಹೋಗ್ಬೇಕು? ಸೂಕ್ಷ್ಮವತನಕ್ಕೆ ಹೋಗಿ ಅಲ್ಲಿ ಭಗವಂತನ ಎದುರುಗಡೆಗೆ ಏನ್ ಮಾಡ್ಬೇಕು? ನಮ್ಮ ಸಮಸ್ಯೆಯನ್ನ, ನಮ್ಮ ತೊಂದರೆಯನ್ನ, ನಮ್ಮ ಕಷ್ಟಗಳನ್ನ ಅವನ ಜೊತೆಗೆ ಮಾತಾಡ್ಬೇಕಾಗ್ತದೆ. ಮಾತಾಡ್ಲಿಕ್ಕೆ ಶರೀರ ಬೇಕೋ ಬೇಡವೋ? ಬೇಕು. ಅವಾಗ ಸೂಕ್ಷ್ಮ ಶರೀರದ ಮೂಲಕ ಮಾತಾಡ್ಬೇಕು. ಯಾಕೆ ಸೂಕ್ಷ್ಮ ಶರೀರದ ಮೂಲಕ ಮಾತಾಡ್ಬೇಕು? ಶರೀರ ನೋಡಿ, ಶರೀರ ಇಲ್ಲದೆ ಏನು ಕರ್ಮ ಮಾಡ್ಲಿಕ್ಕೆ ಆಗಲ್ಲ. ಹೌದು ಭಗವಂತ ಸೂಕ್ಷ್ಮ, ಭಗವಂತ ನಿರಾಕಾರ, ನಾನು ನಿರಾಕಾರ ಅಂದ್ಮೇಲೆ ಸೂಕ್ಷ್ಮ ಶರೀರ ಅಂದ್ರೆ ಸೂಕ್ಷ್ಮ ಮನಬುದ್ಧಿ ಸಂಸ್ಕಾರವನ್ನ ಮಾತ್ರ ತೆಗೆದುಕೊಂಡು ಹೋಗೋದು. ಸೂಕ್ಷ್ಮ ಶರೀರ ಅದನ್ನ ಕಣ್ಣಿಗೆ ಕಾಣಬೇಕು ಅಂತೇನಿಲ್ಲ. ಮನಬುದ್ಧಿ ಸಂಸ್ಕಾರವನ್ನ ಮಾತ್ರ ನಾನು ತೆಗೆದುಕೊಂಡು ಮನೆ ಮೇಲ್ಗಡೆ ಹೋಗ್ಬೇಕು. ಓಕೆನಾ? ಈ ಶರೀರವನ್ನ, ಈ ಮನೆಯನ್ನ, ಇದನ್ನೆಲ್ಲವನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಸರಿ, ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಡಾಕ್ಟರ್ ಹೋಗ್ಬೇಕಾದ್ರೆ ನಿಮ್ಮ ಮನೆ ನಾಯಿ, ಬೆಕ್ಕು, ಮಕ್ಕಳು, ಟಿವಿ, ಟೇಬಲ್ ಎಲ್ಲ ತಗೊಂಡು ಹೋಗ್ಬೇಕು ಬೇಡವೋ? ಇಲ್ಲ ಇಲ್ಲ ಕರ್ಕೊಂಡು ಹೋಗಲ್ಲ. ಬೇಡ. ಯಾಕೆ ತಗೊಂಡು ಹೋಗ್ಬಾರ್ದು? ನಿಮ್ಮ ಇದೆಯಲ್ಲ, ತಗೊಂಡು ಹೋಗ್ಬಾರ್ದು. ನೀವು ಒಬ್ರೇ ಹೋಗ್ಬೇಕು. ಯಾಕೆ? ನಮ್ಗೆ ಹುಷಾರಿದ್ದೇ ಇರೋದು ನಾವು ನಿಮಗಲ್ಲ, ಶರೀರಕ್ಕೆ. ಹುಷಾರಿಲ್ಲದೆ ಸರಿ. ಯಾವುದಕ್ಕೆ? ಶರೀರಕ್ಕೆ. ಯಾವುದಕ್ಕೆ ಹುಷಾರಿಲ್ಲೋ ಆ ಸಾಧನವನ್ನು ಮಾತ್ರ ತಗೊಂಡು ಹೋಗ್ತೀರಾ. ಹೌದಾ? ಹೌದು ಬೇರೆ ಸಾಧನವನ್ನು ನೀವು ತಗೊಂಡು ಹೋಗಲ್ಲ. ನಿಮ್ಮದು ಎಷ್ಟ ಸಾಧನ ಇದ್ರು ಕೂಡ ಯಾವ ಕೆಲಸ ಇದೆ, ಯಾವುದರ ಅವಶ್ಯಕತೆ ಇದೆ, ನಾನು ಯಾರ ಹತ್ರ ಹೋಗ್ತಾ ಇದ್ದೇನೆ, ಇದು ನಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ಸರಿ, ಈಗ ನಾನು ಆತ್ಮ, ನನಗೆ ಶಾಂತಿ ಬೇಕು, ಅದಕ್ಕೆ ಮನಬುದ್ಧಿ ಸಂಸ್ಕಾರ ಬೇಕು, ಅಷ್ಟನ್ನು ಮಾತ್ರ ತಗೊಂಡು ಹೋಗ್ಬೇಕು ಅಂತ ಹೊರತು ನಿಮ್ಮತ್ ಇದೆ ಅಂತ ಎಲ್ಲವನ್ನೂ ಕೂಡ ಮನಸ್ಸಿಂದ ತೆಗೆದುಕೊಂಡು ಹೋಗಬಾರದು. ಹೋಗಿದ್ದಿದ್ರೆ ಆ ಕರ್ಮ ಸರಿ ಆಗತ್ತೋ ಆಗಲ್ವೋ? ಹೌದು ಆಗೋದಿಲ್ಲ. ಅನಾವಶ್ಯಕವಾಗಿರುವಂತ ವಿಷಯವನ್ನ ತೆಗೆದುಕೊಂಡು ಹೋಗ್ಬಾರ್ದು. ಡಾಕ್ಟರ್ ಹೋಗ್ಬಿಟ್ಟು ನಿಮ್ಮ ಮನೆ ಸುದ್ದಿ ಹೇಳಿದ್ರೆ ಡಾಕ್ಟರ್ ನಿಮ್ಮ ಮಾತು ಕೇಳ್ತಾರೋ ಕೇಳಲ್ವೋ? ನಮ್ಮ ಮಗಳು ಹಿಂಗ್ ಮಾಡ್ತಾರೆ, ಅದಕ್ಕೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಹಾಗೆ ಪರಮಾತ್ಮನ ಹತ್ರ ಯಾವ ವಿಷಯ ಮಾತಾಡ್ಬೇಕು? ಆತ್ಮದ ವಿಷಯ ಬಗ್ಗೆ ಮಾತ್ರ ಮಾತಾಡ್ಬೇಕು ಹೊರತು ಅವನ ಆತ್ಮನ ತಂದೆ. ಓಕೆ, ನೀವು ಶರೀರದ ವಿಷಯವನ್ನ ಮಾತಾಡ್ತಾ ಇದ್ರೆ ಅವರು ನಿಮ್ಮ ಹತ್ರ ಏನ್ ಮಾಡೋದಿಲ್ಲ, ರಿಸ್ಪಾಂಡ್ ಕೊಡಲ್ಲ. ಹೀಗೆ ಭಗವಂತ ಮಾತಾಡ್ಬೇಕು ಅದನ್ನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಆದ್ರೆ ಈ ಸೂಕ್ಷ್ಮವತನ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳಿ. ಆತ್ಮ ಸೂಕ್ಷ್ಮ ಶರೀರದ ಜೊತೆಗೆ ಭಗವಂತನ ಜೊತೆಗೆ ಮಾಡುವಂತ ವ್ಯವಹಾರ, ಕರ್ಮ, ಕಾಯಕ, ಕೆಲಸ, ಸಂಭಾಷಣೆ ಇಲ್ಲಿ ಸೂಕ್ಷ್ಮ ಲೋಕದಲ್ಲಿ. ಅರ್ಥ ಆಯ್ತು? ಓಕೆ, ನೆಕ್ಸ್ಟ್ ಪರಂಧಾಮ ಅಂತಂದ್ರೆ ಏನು? ಶಾಂತಿಧಾಮ ಅಂತಂದ್ರೆ ಏನು? ಮುಕ್ತಿಧಾಮ ಅಂತಂದ್ರೆ ಏನು? ಅಲ್ಲಿ ಏನು ಅಂತಂದ್ರೆ ಅದು ಆಪರೇಷನ್ ಥಿಯೇಟರ್. ಏನ್ ಹೇಳಿ ಅದು? ಹೇಳಿದ ಮೇಲೆ ಟ್ರೀಟ್ಮೆಂಟ್ ಎಲ್ಲಿ ಕೊಡ್ಬೇಕು ಭಗವಂತ? ಮನಸ್ಸು ಹೇಳುವಂತ ಸಾಧನದ ಮೇಲೆ ಕೊಡ್ಬೇಕು. ಯಾವ್ದರ ಮೇಲೆ? ಅದಕ್ಕೆ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ಮನ್ಮನಾಭವ. ಇಷ್ಟನ್ನು ನಿನ್ನ ಸಮಸ್ಯೆಯನ್ನು ಹೇಳಿಬಿಟ್ಟು ಆಮೇಲೆ ಮನಸ್ಸನ್ನು ನಾನು ಯಾರ ಕೈಲಿ ಕೊಡ್ಬೇಕು? ಪರಮಾತ್ಮನ ಕೈಲಿ ಕೊಡ್ಬೇಕು. ಹೇಗೆ ಶರೀರವನ್ನ ಒಯ್ದು ಬಿಟ್ಟು ನೀವು ಡಾಕ್ಟರ್ ಹತ್ರ ಕೊಟ್ಟಾಗ ಡಾಕ್ಟರ್ ನಿಮ್ಗೆ ಮಲಗಿಸ್ಬಿಟ್ಟು ಏನ್ ಮಾಡ್ತಾರೆ? ಕೈಗೆ ಏನ್ ಕೊಡ್ತಾರೆ? ಒಂದು ಸೂಜಿ ಚುಚ್ತಾರೆ. ಸೂಜಿ ಚುಚ್ಬಿಟ್ಟು ಏನ್ ಮಾಡ್ತಾರೆ? ಅಲ್ಲಿ ಗ್ಲೂಕೋಸ್ ಅನ್ನ ಹಾಕ್ತಾರೆ, ಅಲ್ಲಿ ಇಂಜೆಕ್ಷನ್ ಅನ್ನ ಹಾಕ್ತಾ ಇರ್ತಾರೆ. ಸರಿನಾ? ಓಕೆ,
ಸೂಜಿ ಚುಚ್ಚಿಬಿಟ್ಟು ಇಂಜೆಕ್ಷನ್ ಹಾಕಿದಾಗ ನೋವು ಕಡಿಮೆ ಆಗಿದ್ದು ಡಾಕ್ಟರ್ಗೆ ಗೊತ್ತಾಗತ್ತೋ, ನರ್ಸಿಗೆ ಗೊತ್ತಾಗತ್ತೋ, ಮಂಚಕ್ಕೆ ಗೊತ್ತಾಗತ್ತೋ? ನಮಗ್ ಗೊತ್ತಾಗುತ್ತೆ ಶರೀರ ಪೇಷಂಟಿಗೆ ತಾನೇ ಗೊತ್ತಾಗ್ತದೆ. ಹಾಗೆ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ಆತ್ಮವನ್ನ, ಮನಸ್ಸನ್ನ ಇಷ್ಟು ಶುದ್ಧ ಮಾಡಿದ್ದಾರೆ, ಸಂಸ್ಕಾರವನ್ನ ಇಷ್ಟು ಶುದ್ಧ ಮಾಡಿದ್ದಾರೆ, ಇಷ್ಟು ಆಹಾರವನ್ನ ಕೊಟ್ಟಿದ್ದಾರೆ, ಇಷ್ಟು ಶಕ್ತಿಯನ್ನ ಕೊಟ್ಟಿದ್ದಾರೆ. ಯಾರಿಗೆ ಗೊತ್ತಾಗತ್ತೆ? ನಿಮ್ಗೆ ಗೊತ್ತಾಗತ್ತೆ. ಅವಾಗ ಶಾಂತಿ ಆಗ್ತಾರೆ, ಹಗೂರ ಆಗ್ತಾ ಇರ್ತದೆ. ನಿಮ್ಗೆ ತಲೆನೋವು ಬಂದಾಗ ಏನ್ ಮಾಡ್ತೀರಿ? ಸೈಲೆಂಟ್ ಆಗಿ ಕೂತಿರ್ತೀವಿ, ಔಷಧ ತಗೊಳ್ತೀವಿ. ಮಾತ್ರೆ ತಗೊಳ್ತಿರ್ತಾನೆ. ಹೌದು, ಮಾತ್ರೆ ತಗೊಂಡಾದ್ಮೇಲೆ ತಲೆ ಕಡೆ ಗಮನ ಕೊಟ್ಟ ತಲೆನೋವು ಕಡಿಮೆ ಆಗಿದ್ ಗೊತ್ತಾಗತ್ತೋ, ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಅದಂಗ್ ಕಡಿಮೆ ಆಗ್ಬಿಡ್ತದದು ತಲೆನೋವು. ಮಾತ್ರೆ ಹಾಕೊಂಡಿರ್ತೀವಿ. ಮಾತ್ರ ಹಾಕೊಂಡಿದ್ರೆ ಹಾ, ಕೆಲ್ಸ ಯಾರು ಮಾಡ್ತಿದ್ದಾರೆ? ದೇಹ ಮಾತ್ರೆ ಕೆಲಸ ಮಾಡ್ತಿದೆ. ಯಾರು ಕೆಲಸ ಮಾಡ್ತಿದೆ? ಒಳಗಡೆ ಮಾತ್ರೆ. ಮಾತ್ರ ಕೆಲಸ ಮಾಡ್ತಿರುವಂತ ಕಾರಣದಿಂದ ತಲೆನೋವು ಕಡಿಮೆ ಆಗ್ತದೆ. ಹಾಗೆ ನಿಮ್ಮ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ಭಗವಂತನಲ್ಲಿ ಇಟ್ಟಾಗ ಭಗವಂತ ಟ್ರೀಟ್ಮೆಂಟ್ ಕೊಡುವಂತ ಸ್ಥಳ, ಪಾಲನೆ ಕೊಡುವಂತ ಸ್ಥಳ, ಸ್ವಚ್ಛ ಮಾಡುವಂತ ಸ್ಥಳ, ಆಸ್ತಿ ಕೊಡುವಂತ ಸ್ಥಳ, ಆಹಾರ ಕೊಡುವಂತ ಸ್ಥಳ ಯಾವುದು? ಪರಮಧಾಮ. ಆವಾಗ ಮನಸ್ಸನ್ನು ಅಲ್ಲಿ ಕೊಟ್ಟುಬಿಟ್ಟು ಸುಮ್ಮನೆ ಕುತ್ಕೊಂಡಾಯ್ತು. ನಿಮ್ಗೆ ಏನು ಗೊತ್ತಿರ್ಬೇಕು? ನಾನು ಮನಸ್ಸನ್ನು ಯಾರ ಕೈಲಿ ಕೊಟ್ಟಿದ್ದೇನೆ? ಪರಮಾತ್ಮ. ಪರಮಾತ್ಮಲ್ಲಿ ಕೊಟ್ಟಿದ್ದೆ. ಆವಾಗ ನಿಮ್ಮ ಮನಸ್ಸಿನ ಮೂಲಕ ನೀವು ಯಾವುದೇ ಸಂಕಲ್ಪವನ್ನಾಗ್ಲಿ, ಯೋಚನೆನಾಗ್ಲಿ, ಚಿಂತೆ ಆಗ್ಲಿ, ಚಿಂತನೆನಾಗ್ಲಿ ಮಾಡಬಾರ್ದು. ಕೇವಲ ಗಮನ ಇರಬೇಕಷ್ಟೇ. ನಾನು ಮನಸ್ಸನ್ನು ಯಾರ ಕೈಲಿ ಕೊಟ್ಟಿದ್ದೇನೆ? ಪರಮಾತ್ಮ. ಹೀಗೆ ಮಾತ್ರೆ ಕಡೆ ಗಮನ ಕೊಟ್ಟಾಗ ತಲೆನೋವು ಕಡಿಮೆ ಆಗಿದ್ದು ಗೊತ್ತಾಗತ್ತೋ, ಡ್ರಿಪ್ ಕಡೆ ಗಮನ ಕೊಟ್ಟಾಗ ಅದು ಪೇನ್ ಕಿಲ್ಲರ್ ಒಳಗಡೆ ಹೋದಾಗ ಕಾಯಿಲೆ ಕಡಿಮೆ ಆಗಿದ್ದು ಗೊತ್ತಾಗತ್ತೋ, ಹಾಗೆ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ಆ ಮನಸ್ಸಿನ ಮೇಲೆ ಭಗವಂತ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೋ ಅದರ ಅನುಭವವನ್ನ ಬುದ್ಧಿಯ ಮೂಲಕ ಯಾರು ಅನುಭವ ಮಾಡ್ತಾರೆ? ದೇಹ. ಆತ್ಮ. ಇಲ್ಲಿ ದೇಹ ಬರ್ಲೇ ಇಲ್ಲ, ದೇಹ ಸಂಬಂಧ ಇಲ್ಲ. ಇಲ್ಲಿ ದೇಹ ಇಲ್ಲ. ಇಲ್ಲಿ ಏನಿದೆ? ಆತ್ಮ, ಮನ, ಬುದ್ಧಿ, ಸಂಸ್ಕಾರ ಅಷ್ಟೇನೆ. ಇಲ್ಲಿ ದೇಹದ ಅವಶ್ಯಕತೆ ಇಲ್ಲ. ಹಾಗಂತ ಆ ಭಗವಂತನ ಶಕ್ತಿಯ ಪ್ರಭಾವ ಶರೀರದ ಮೇಲೆ ಖಂಡಿತವಾಗ್ಲೂ ಬೀಳ್ತದೆ, ಖಂಡಿತವಾಗ್ಲೂ ಕೂಡ ಇರುತ್ತೆ. ಅದಕ್ಕಾಗಿ ಶರೀರ ರಾಜಯೋಗ ಮಾಡಿ ಎದ್ದ ಮೇಲೆ ನಿಮ್ಗೆ ಶರೀರ ಹಗೂರ ಅಂತ ಅನ್ಸತ್ತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, 4-5 ದಿನದಿಂದ ನೀವು ಈ ಒಂದು ಈಶ್ವರಿ ಜ್ಞಾನದಲ್ಲಿ ಜಾಯಿನ್ ಆಗ್ತಿದಿರಲ್ಲ, ಅರ್ಧ ಗಂಟೆ ಜ್ಞಾನ ಕೇಳಿದ ಮೇಲೆ ನಿಮ್ಮ ಮನಸ್ಸು ಹಗೂರ ಅಂತ ಅನಿಸ್ತಾ ಇಲ್ವಾ? ಅನ್ಸತ್ತೆ. ಅನಿಸ್ತಾ ಇದೆ. ಹಾಗಿದ್ರೆ ಅದಕ್ಕೆ ಏನಾದ್ರು ನೀವು ಟೀ ಕಾಫಿ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ ಮಸಾಲೆ ದೋಸೆ ಕೊಟ್ಟಿದ್ದೀರಿ? ಇಲ್ಲ ಇಲ್ಲ ಇಂಜೆಕ್ಷನ್ ಕೊಟ್ಟಿದ್ದೀರಿ? ಇಲ್ಲ ಇಲ್ಲ ಸ್ನಾನ ಮಾಡಿಸಿದಿರಿ? ಇಲ್ಲ ಇಲ್ಲ. ಹಾಗಿದ್ರೆ ಹಗುರತೆ ಆಗ್ಲಿಕ್ಕೆ ಕಾರಣ ಏನು? ಆತ್ಮಕ್ಕೆ ಬೇಕಾದಂತ ಆಹಾರ ಸಿಕ್ಕಿದೆ. ಅದನ್ನ ಕೊಡ್ತಾ ಇದೀವಿ ಅದಕ್ಕೆ. ಹಗುರತೆ ಆಗಿದೆ ಅಂತಂದ್ಮೇಲೆ ಅಲ್ಲಿ ನಿಮ್ಗೆ ಏನೋ ಒಂದು ಸಿಕ್ಕಿದೆ ಅಂತ ತಾನೇ ಅರ್ಥ. ಏನೋ ಒಂದು ಅನುಭವ ಆಗಿದೆ, ಏನೋ ಒಂದು ಸಿಕ್ಕಿದೆ. ಹಾಗೆ ಸಿಕ್ಕಿರೋದು ಎಲ್ಲಿಂದ? ಬಾಯಿಂದ ಆಗ್ಲಿ, ಕಣ್ಣಿಂದ ಆಗ್ಲಿ, ಮೂಗಿಂದ ತಗೊಂಡಿಲ್ಲ ಆತ್ಮೀಯರೇ. ಪರಮಾತ್ಮನ ಶಕ್ತಿಯನ್ನ, ಜ್ಞಾನವನ್ನ ನಿರಾಕಾರ ರೂಪದಲ್ಲಿ ಮನಸ್ಸಿನ ಮೂಲಕ ಆತ್ಮದಲ್ಲಿ ಸಿಕ್ಕಿದಾಗ ಅದರ ಪರಿಣಾಮ ಪ್ರಭಾವ ಆತ್ಮದ ಮೇಲೂ, ಮನ ಬುದ್ಧಿಯ ಮೇಲೂ, ಶರೀರದ ಮೇಲೂ ಬೀಳ್ತದೆ. ಬೇಕಾದ್ರೆ ನೀವು ಚೆಕ್ ಮಾಡಿ. 5 ಗಂಟೆ ಕುತ್ಕೊಂಡಾಗ ನಿಮ್ಮ ಶರೀರ ಮನಸ್ಸು ಹೇಗಿತ್ತು, 5:45 ಆದ್ಮೇಲೆ ಮನಸ್ಸು ಹೆಂಗಿತ್ತು ಚೆಕ್ ಮಾಡಿ. ಹಗುರ ಆಗಿರುತ್ತೋ ಆಗಲ್ವೋ? ಆಗಿರುತ್ತೆ. ಅಂದರೆ ಪರಮಾತ್ಮನ ಶಕ್ತಿ ಆ ಜ್ಞಾನದ ಮೂಲಕ, ಶಬ್ದದ ಮೂಲಕ ಒಳಗಡೆ ಹೋದಾಗ ಅಷ್ಟು ಖುಷಿ ಆಗತ್ತೆ ಅಂದ್ಮೇಲೆ ಇನ್ನು ಡೈರೆಕ್ಟ್ ಆಗಿ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟರೆ ನಮ್ಗೆ ಎಷ್ಟು ಖುಷಿ ಆಗ್ಬೋದು ಯೋಚನೆ ಮಾಡಿ ನೋಡೋಣ. ಅಂದ್ರೆ ಡಾಕ್ಟರ್ ಮಾತೇ ಇಷ್ಟು ಪ್ರೀತಿ ಕೊಟ್ಬಿಟ್ರೆ, ಇಷ್ಟು ಖುಷಿ ಕೊಟ್ಬಿಟ್ರೆ, ಇನ್ನೊಂದು ಆಪರೇಷನ್ ಮಾಡ್ಬಿಟ್ರೆ ನಮ್ಗೆ ಏನಾಗ್ಬಿಡ್ತದೆ? ಎಷ್ಟು ಖುಷಿ ಆಗಿರ್ತದೆ, ಎಷ್ಟು ಕಾಯಿಲೆಗಳು ಪರಿಹಾರ ಆಗ್ಬಿಡ್ತವೆ, ಎಷ್ಟು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ, ಎಷ್ಟು ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ, ಮತ್ತೆ ಬೇರೆಯವರಿಗೂ ಕೂಡ ಈ ರೀತಿ ಸುಖವನ್ನ ಕೊಡಲಿಕ್ಕೆ ಸಾಧ್ಯ. ಓಕೆ, ಅದಕ್ಕೆ ರಾಜಯೋಗ ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಸೂಕ್ಷ್ಮ ಶರೀರವನ್ನ ಪಡ್ಕೊಂಡು ಭಗವಂತನ ಹತ್ರ ಮಾತಾಡಿ ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು? ಪರಮಾತ್ಮನ ಕೈಲಿ ಕೊಟ್ಬಿಟ್ಟು ಪರಮಾತ್ಮನ ಆಸ್ತಿಯನ್ನ ಪಡೆದುಕೊಳ್ಳುವಂತ ವಿಧಾನ, ಪ್ರಕ್ರಿಯೆ, ಕಾರ್ಯ, ಕರ್ಮ ಯಾವುದು? ರಾಜಯೋಗ. ಅದಕ್ಕೆ ಸ್ಥಳ ಯಾವುದು? ಪರಮಧಾಮ ಮತ್ತು ಸೂಕ್ಷ್ಮವತನ. ಅಂತಂದ್ರೆ ಆತ್ಮೀಯರೇ, ನಾವು ಅಲ್ಲಿ ಹೋಗಿದ್ದೀವಿ ಅಂತ ನಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕಷ್ಟೆ. ನಾವಿಲ್ಲಿದ್ದೀವಿ, ಪರಮಧಾಮದಲ್ಲಿ ಇದ್ದೀವಿ, ಪರಮಾತ್ಮನ ಜೊತೆಯಲ್ಲಿ. ಓಕೆ, ನಿಮ್ಗೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ ಇವತ್ತಿನ ಕ್ಲಾಸಿನ. ನಿಮ್ಮಲ್ಲಿ ಎಷ್ಟು ಜನ ಟಿವಿ ನೋಡ್ತೀರಿ? ಕೈ ಐತೆ. ವಿಡಿಯೋ ಆನ್ ಮಾಡ್ತಾರೆ. ಟಿವಿ
ಯಾರು ಟಿವಿ ನೋಡೋದೇ ಇಲ್ವಾ? ನೋಡ್ತೀವಿ. ಕೈ ಎತ್ತಿ ಮತ್ತೆ. ಓಕೆ, ಸೀರಿಯಲ್ ನೋಡ್ತೀರಾ? ಇಲ್ಲ. ಓಕೆ, ಟಿವಿ ನೋಡ್ತಿರ್ತಾನೆ. ಓಕೆ, ಟಿವಿ ನೋಡ್ಬೇಕಾದ್ರೆ ಮೊದಲು ನಿಮ್ಗೆ ಏನೇನ್ ಕಾಣ್ತಾ ಇರ್ತದೆ? ನೀವ್ ಎಲ್ಲಿ ಕುಂತಿರ್ತೀರಿ? ಟಿವಿ ನೋಡ್ಬೇಕಾದ್ರೆ ಎಲ್ಲಿ ಕುಂತಿರ್ತೀರಾ? ಟಿವಿ ಎದುರಿಗೆ ಚೇರ್ ಹಾಕ್ಬಿಟ್ಟಿರ್ತೇವೆ. ಓಕೆ, ಚೇರ್ ಮೇಲೆ ಕುಂತಿದೀವಿ ಅಂತ ಗೊತ್ತಿರ್ತದಾ? ಹೌದು, ಗೊತ್ತಿರುತ್ತೆ. ಎದುರುಗಡೆ ಗೋಡೆ ಇದೆ ಅಂತ ಗೊತ್ತಿರುತ್ತಾ? ಗೊತ್ತಿರುತ್ತೆ ಸರ್. ಟಿವಿ ನೋಡ್ತಾ ಇದ್ದೀರಿ ಅಂತ ಗೊತ್ತಿರ್ತದಾ? ಗೊತ್ತಿರುತ್ತೆ. ಮನೇಲಿ ಮಕ್ಕಳಿದ್ದಾರೆ, ಮನೆಯವರು ಇದ್ದಾರೆ ಅಂತ ಗೊತ್ತಿರ್ತದಾ? ಗೊತ್ತಿರುತ್ತೆ. ಗೊತ್ತಿರುತ್ತೆ. ಟಿವಿ ಸೀರಿಯಲ್ ಸ್ಟಾರ್ಟ್ ಆಯ್ತು, ಇಲ್ಲ ನ್ಯೂಸ್ ಸ್ಟಾರ್ಟ್ ಆಯ್ತು, ಏನೋ ಸ್ಟಾರ್ಟ್ ಆಯ್ತು ತಿಳ್ಕೊಳ್ಳಿ. ನೀವು ಅದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೀರಿ. ಯಾವ್ದಲ್ಲಿ? ಟಿವಿಯಲ್ಲಿ. ಅವಾಗ ಸೋಫಾ ಮೇಲೆ ಕುಂತಿದ್ದೀರಿ ಅಂತ ಗೊತ್ತಿರುತ್ತಾ? ಗೊತ್ತಿರತ್ತೋ ಗೊತ್ತಿರಲ್ವೋ? ತುಂಬಾ ಇನ್ವಾಲ್ವ್ ಆದ್ರೆ ಗೊತ್ತಾಗಲ್ಲ. ಹಾ, ಎದುರುಗಡೆ ಬಿಳಿ ಬಣ್ಣದ ಗೋಡೆ ಇದೆ ಅಂತ ಗೊತ್ತಿರ್ತದಾ? ಇಲ್ಲ. ಮನೆಯಲ್ಲಿ ಮನೆಯವರು ಮಕ್ಕಳಿದ್ದಾರೆ ಅಂತ ಗೊತ್ತಿರುತ್ತಾ? ಗೊತ್ತಿರಲ್ಲ. ಸಂಪೂರ್ಣವಾಗಿ ಟಿವಿಯಲ್ಲಿ ಮನಸ್ಸು ಬುದ್ಧಿ ಮುಳುಗು ಇರ್ತದೆ ತಾನೆ. ಹಿಂದಗಡೆ ಕಳ್ಳರು ಬಂದ್ಬಿಟ್ಟು ಏನ್ ಎತ್ಕೊಂಡೋದ್ರು ಕೂಡ ಗೊತ್ತಾಗೋದಿಲ್ಲ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಒಲೆ ಮೇಲೆ ಹಾಲು ಇಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೀರಿಯಲ್ ನೋಡ್ಲಿಕ್ಕೆ ಕುತ್ಕೊಂಡಿರ್ತೀವಿ, ಅಥವಾ ಪಕ್ಕದವ್ರ ಹತ್ರ ಮಾತಾಡ್ತಿರ್ತೀವಿ. ಅರ್ಧ ಗಂಟೆ ಅದು ಗೊತ್ತೇ ಆಗುದಿಲ್ಲ. ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಹೇಳ್ತಾರೆ, ಅಲ್ರಿ ನಿಮ್ಮಲ್ಲಿ ಏನೋ ವಾಸನೆ ಬರ್ತಾ ಇದೆ ಅಂತ. ಹೌದಲ್ವಾ? ಆವಾಗ ವಾಸನೆ ಕಡೆ ಗಮನ ಹೋಗ್ತದೆ. ಅಲ್ಲಿವರೆಗೆ ಟಿವಿ ನೋಡೋದಲ್ಲಿ ಪಕ್ಕದವ್ರ ಹತ್ರ ತುಂಬಾ ಮುಳುಗೋಗ್ಬಿಟ್ಟಿರ್ತೀವಿ ಆತ್ಮೀಯರೇ. ಹಾಗೇನೆ ಪರಮಾತ್ಮನಲ್ಲಿ ಮನಸ್ಸನ್ನು ನಾವಿಟ್ಟಾಗ, ಆರಂಭದಲ್ಲಿ ಈ ಪ್ರಪಂಚದಿಂದ ಮನಸ್ಸನ್ನು ತೆಗೆದುಕೊಂಡು ಹೋದಾಗ ನಾನು ಸೂಕ್ಷ್ಮತನಕ್ಕೆ ಹೋಗಿದ್ದೇನೆ, ಪರಮಧಾಮದಲ್ಲಿ ಇದ್ದೇನೆ, ಪರಮಾತ್ಮನ ಮಡಿಲಲ್ಲಿ ಇದ್ದೇನೆ ಅಂತ ಸ್ಮೃತಿ ಇರುತ್ತೆ, ಅಟೆನ್ಷನ್ ಇರ್ತದೆ. ಆದ ಪರಮಾತ್ಮನ ಸುಖ ಬರ್ಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಏನಾಗತ್ತೆ? ಪರಮಧಾಮ ಆಗ್ಲಿ ಪರಮಾತ್ಮ ಆಗ್ಲಿ ಇದ್ಯಾವುದು ಕಾಣೋದಿಲ್ಲ, ಅನುಭವ ಅಷ್ಟೇ. ಏನಿರ್ತದೆ? ಅನುಭವ. ನೀವು ಸೀರೆ ಖರೀದಿ ಮಾಡ್ಲಿಕ್ಕೆ ಬಟ್ಟೆ ಅಂಗಡಿಗೆ ಹೋದಾಗ ನಿಮ್ಗೆ ಬಾಯಾರಿಕೆ ಆಗಿದೆ, ಹಸಿವೆ ಆಗಿದೆ ಅಂತ ಗೊತ್ತಿರ್ತದೋ ಗೊತ್ತಿರಲ್ವೋ? ಗೊತ್ತಿರಲ್ಲ. ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಇಲ್ಲ. ಬಾಯಕ್ಕೆ ಆಗಿದ್ ನಮ್ಗೆ ಗಮನ ಎಲ್ಲಿರ್ತದೆ? ಸೀರೆ ಮ್ಯಾಚಿಂಗು, ಕಲರು, ಡಿಸೈನು, ರೇಟು, ಬಾರ್ಗೇನಿಂಗು ಎಲ್ಲ ಹೊರಗಡೆ. ಅಯ್ಯೋ 4 ತಾಸು ಆಗ್ಬಿಡ್ತದೆ ನಾನು ಒಳಗಡೆ ಬಂದ್ಬಿಟ್ಟು ಅಂತೇಳ್ಬಿಟ್ಟು ಅನ್ಸತ್ತೆ. ಓಕೆನಾ? ಹಾಗೆ ಆತ್ಮೀಯರೇ, ರಾಜಯೋಗದಲ್ಲೂ ಕೂಡ ಅಷ್ಟು ಮನಸ್ಪೂರ್ವಕವಾಗಿ ಆಸಕ್ತಿಯಿಂದ ಮಾಡಿದಾಗ ಕೊನೆಯಲ್ಲಿ ಆತ್ಮ ಮತ್ತು ಆ ಒಂದು ಶಾಂತಿ, ಸುಖ, ಸಂತೋಷ, ನೆಮ್ಮದಿ ಮಾತ್ರ ನಮ್ಗೆ ಇರ್ತದೆ. ಓಕೆ, ಅದನ್ನು ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಆದ್ರೆ ಪ್ರೊಸೆಸ್ ಏನು, ವಿಧಿ ಏನು ಅಂತ ನಿಮ್ಗೆ ಇವತ್ತು ತಿಳಿಸ್ಕೊಡ್ಲಾಗತ್ತೆ. ಓಕೆ, ಹಾಗಿದ್ರೆ ರಾಜಯೋಗವನ್ನು ಎಲ್ಲಿ ಮಾಡ್ಬೇಕು? ನಾವು ಮನಸ್ಸನ್ನ ಪರಮಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋದ್ಮೇಲೆ ಪರಮಾತ್ಮನಲ್ಲಿ ಇಡಬೇಕು, ಆಮೇಲೆ ಶಕ್ತಿಯನ್ನು ಪಡ್ಕೊಳ್ಬೇಕು. ಸರಿನಾ? ಹಾಗೆ ನಾಳೆ ಪರಮಾತ್ಮ ಅಂದ್ರೆ ಯಾರು, ಅವನಲ್ಲಿ ಏನೇನು ಗುಣ ಇದೆ, ಏನೇನು ವಿಶೇಷತೆ ಇದೆ, ಅಲ್ಲಿ ನಾವು ಮನಸ್ಸನ್ನ ಇಟ್ಟಾಗ ನನಗೇನು ಸಿಗತ್ತೆ, ಅವರ ಹತ್ರ ಏನು ಮಾತಾಡಬೇಕು, ಅವರ ಕರ್ತವ್ಯಗಳೇನು, ಅವರಿಂದ ನನಗೇನು ಲಾಭ ಇದೆ, ಎಲ್ಲ ವಿಷಯವನ್ನ ಏನ್ ಮಾಡೋಣ, ನಾಳೆ ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಓಕೆ? ಅಚ್ಚಾ. ಓಕೆ. ಓಂ ಶಾಂತಿ. ಓಂ ಶಾಂತಿ.